ಎಲ್ರಿಗೂ ನಮಸ್ಕಾರ. ಕಾಲೇಜಿಗೆ ಹೋಗದೆ ಕಲಾವಿದನಾದ. ಯಾಕೆ ಮಾತಾಡಿದೆ? ರವಿಚಂದ್ರನ್ ಕಾಲೇಜಿಗೂ ಹೋಗಿದ್ದಾರೆ, ಕಲಾವಿದನೂ ಆಗಿದ್ದಾರೆ. ಕಾಲೇಜ್ ಮತ್ತು ಕಲಾವಿದ ನಡುವೆ ಇದ್ದಂಥ ಕೆಲವು ಮಾಹಿತಿಗಳು ಇದು ನಮಗೆ ಹಂಸಲೇಖ ಅವರು ಒಂದು 3 ವರ್ಷ ಹಿಂದೆ ಹೇಳಿದರು. ನಾನು ಕೇಳಿದ್ದೆ, ಸರ್ ಕಾಲೇಜ್ ಸಿನಿಮಾ ಯಾಕೆ ನಿಂತೋಯ್ತು, ಅದಕ್ಕೆ ಯಾವ ಹಾಡು ಮಾಡಿದ್ರಿ ಸ್ವಲ್ಪ ಹೇಳಿ ಅಂತ. ಇಲ್ಲಿ ಕೆಲವು ಅಭಿಮಾನಿಗಳು ಕೇಳಿದ್ದಾರೆ, ಹಂಸಲೇಖ ಅಭಿಮಾನಿಗಳು, ಹಂಸಲೇಖ ಅವ್ರ ಹಾಡುಗಳು ಯಾವುದು ರಿಲೀಸ್ ಆಗಿಲ್ವೋ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ. ನನಗೆ ಮಾಹಿತಿ ಗೊತ್ತಿದ್ದರೆ ಖಂಡಿತ ಹೇಳ್ತೀನಿ. ಅದರಲ್ಲಿ ಇದು ಕೂಡ ಒಂದು. ಯಾವಾಗಲೂ ಹಾಡಿದೆಯಲ್ಲ, ಅದು ಮ್ಯೂಸಿಕ್ ಡೈರೆಕ್ಟರ್ಗಳು ಮಾಡಿದ್ಮೇಲೆ ಅದು ಸಿನಿಮಾ ಡೈರೆಕ್ಟರ್ಗಳು ಪಾಲಾಗುತ್ತೆ, ನಿರ್ಮಾಪಕರ ಪಾಲಾಗುತ್ತೆ, ಆಡಿಯೋ ಕಂಪ್ನಿಗಳು ಪಾಲಾಗುತ್ತೆ. ಅಲ್ಲಿ ಹಂಸಲೇಖ ಅವ್ರ ಹತ್ರ ಯಾವ ಹಾಡು ಇಲ್ಲ, ಎಲ್ಲನೂ ರವಿ ಸರ್ ಹತ್ರ ಇದೆ. ರವಿ ಸರಿಗೆ ಮಾಡಿದ ಹಾಡು ರವಿ ಸರ್ ಹತ್ರ ಇದೆ, ಅದು ದೊಡ್ಡ ಮನಸ್ಸು ಮಾಡಿ ಬಿಡುಗಡೆ ಮಾಡಬೇಕು. ಹಂಸಲೇಖ ಅವ್ರು ಮಾಡಿಕೊಟ್ಟಂಥ ಒಂದಿಷ್ಟು ಹಾಡಿದೆ ನಮ್ಮ ರವಿ ಸರ್ ಹತ್ರ. ಸಿನಿಮಾ ನಿಂತೋಗುತ್ತೆ, ಡಿಸ್ಕಂಟಿನ್ಯೂ ಆಗುತ್ತೆ, ಹಾಗಾಗಿ ಅದು ಬಿಡುಗಡೆ ಆಗಿರಲ್ಲ. ಮತ್ತು ಆಡಿಯೋ ಕಂಪ್ನಿ ಹತ್ರ ಇರುತ್ತೆ, ಅದು ಆಡಿಯೋ ಕಂಪ್ನಿ ಮಾಲೀಕರು ಅದನ್ನ ಬಿಡುಗಡೆ ಮಾಡಬೇಕು. ಈ ಕಾಲೇಜ್ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ರವಿ ಸರ್ ತಮ್ಮ ಬಾಲಾಜಿ ಅವ್ರನ್ನ ಒಂದು ದೊಡ್ಡದಾಗಿ ಲಾಂಚ್ ಮಾಡಬೇಕು ಅಂತ, ಈಗ ರವಿ ಸರ್ ಹೆಂಗೆ ಪ್ರೇಮಲೋಕದಲ್ಲಿ ಲಾಂಚ್ ಆದರೂ ಹಂಗೆ ಅದೇ ಥರ ಸಬ್ಜೆಕ್ಟ್ ಮಾಡಿಬಿಟ್ಟು ಕಾಲೇಜ್ ಅಂತೇಳೋ ಸಿನಿಮಾ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾರೆ. ನಾಯಕಿಯವರು ವಿಜಯಲಕ್ಷ್ಮಿ ಅವರು, ನಾಗಮಂಡಲ ಮಾಡಿದ್ರಲ್ಲ ಅವರು, ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿರ್ತಾರೆ. ಅದ್ಭುತವಾಗಿ ಕಂಪೋಸಿಂಗು ರೆಕಾರ್ಡಿಂಗು ಮುಗಿಯುತ್ತೆ. ಒಂದು ಕಾಲೇಜ್ ಲವ್ ಸ್ಟೋರಿ ಅದು, ಒಂದು ಆಗಿನ ಕಾಲಕ್ಕೆ ದೊಡ್ಡ ಬಜೆಟೇ ಆಗಿರುತ್ತೆ ಅದು. ಆದರೆ ಆ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಆದಮೇಲೆ ರವಿ ಸರ್ ಅವರು ಇದ್ದಕ್ಕಿದ್ದಂಗೆ ಅವರು ಸ್ಕೀಮ್ ಚೇಂಜ್ ಮಾಡ್ತಾರೆ, ಅಂದರೆ ಪ್ಲ್ಯಾನ್ ಚೇಂಜ್ ಮಾಡ್ತಾರೆ. ಹಂಸಲೇಖ ಅವ್ರನ್ನ ಭೇಟಿಯಾಗಿ, ರಾಜು ನಾನು ಕಲಾವಿದ ಅನ್ನೋ ಒಂದು ಪ್ರಾಜೆಕ್ಟ್ ತಗೋತಾ ಇದ್ದೀನಿ, ನಾನು ಕಾಲೇಜನ್ನು ಸಿನಿಮಾ ಮಾಡ್ತಿಲ್ಲ, ಅದನ್ನು ನೆಕ್ಸ್ಟ್ ಮಾಡ್ತೀನಿ ಮುಂದಕ್ಕೆ, ಈಗ ಇದು ಮಾಡೋಣ. ಈಗ ನೀವೇನು ಕಾಲೇಜಿಗೆ ಮಾಡಿದಿರಲ್ಲ ಹಾಡು, ಅದನ್ನ ನಾನು ಕಲಾವಿದಕ್ಕೆ ಬಳಸ್ಕೊತೀನಿ ಅಂತಾರೆ. 3 ಹಾಡು ಬಳಸ್ಕೋತಾರೆ. ಅಂದರೆ ಅವ್ರದ್ದೇ ಪ್ರೊಡಕ್ಷನ್ ಅಲ್ವಾ, ಅಲ್ಲೇನು ತೊಂದರೆ ಏನಾಗಲ್ಲ. ಸ್ವಲ್ಪ ಹಂಸಲೇಖ ಅವರಿಗೆ ಸ್ವಲ್ಪ ಬೇಜಾರಾಗಿದ್ದಿದೆ ಆ ಟೈಮಲ್ಲಿ. ಯಾಕೆ ಒಳ್ಳೆ ಹಾಡು ಮಾಡಿದ್ನಲ್ಲ ಬಾಲಾಜಿ ಅವರಿಗೆ, ಏನೋ ಲಾಂಚ್ ಆಗ್ಬೋದಿತ್ತಲ್ಲ, ಯಾಕೆ ಲಾಂಚ್ ಮಾಡಿಲ್ಲ ಅಂತ. ಇನ್ನು ರವಿ ಸರ್ ನಾವು ಇನ್ನೂ ದೊಡ್ಡದಾಗಿ ಪ್ಲ್ಯಾನ್ ಮಾಡಿರ್ಬೋದು. ಆತ ಏನೇ ಪ್ಲ್ಯಾನ್ ಮಾಡಿದ್ರು ದೊಡ್ಡದಾಗೆ ಪ್ಲ್ಯಾನ್ ಮಾಡೋದು, ಆದ್ದರಿಂದ ಏನೋ ನೆಕ್ಸ್ಟ್ ಮಾಡ್ಬೋದು ಅನಿಸುತ್ತೆ, ಇರಲಿ ಅಂತೇಳಿ ಸುಮ್ಮನೆ ಆಗ್ತಾರೆ. ಆಮೇಲೆ ಆ ಹಾಡನ್ನ ಬಳಸ್ಕೊಂಡು ಕಲಾವಿದ ಮಾಡ್ತಾರೆ. ಕಲಾವಿದ ಸಿನಿಮಾದಲ್ಲಿ ಹೂವ ರೋಜಾ ಹೂವ, ಏ ನವಿಲೆ ಹೆಣ್ಣವಿಲೆ, ಪ್ರೇಮ ಪ್ರೇಮ, ಓ ಕುಂಚವೇ ಹಾಡಿದೆಲ್ಲ, ಅದು 3 ಕಾಲೇಜ್ ಸಿನಿಮಾಕ್ಕೆ ಮಾಡಿದ ಹಾಡು. ಕಾಲೇಜ್ ಸಿನಿಮಾಕ್ಕೆ ಮಾಡಿದಂಥ ಹಾಡುಗಳು ಅದು 3. ಅದ್ರ ಜೊತೆ ಅಪ್ಸರ 3 ಅಕ್ಷರ ಅಂತ ಒಂದು ಹಾಡು ಮಾಡಿದರು. ಅದು ಹಂಸಲೇಖ ಲಿರಿಕ್ಸ್ ಹೇಳಿದರು, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅದಕ್ಕೆ ಅಹಂ ಪ್ರೇಮ ಸ್ಮಿಲಿ, ಆ ನಾಯಕಿ ಹೆಸರು ಅಪ್ಸರ ಅಂತ, ಅದು ಕಾಲೇಜಿಗೆ ಇಟ್ಟಂಥ ಹೆಸರು ನಾಯಕಿಗೆ. ಅಪ್ಸರ 3 ಅಕ್ಷರ ಅಂತ ಹಾಡು. ಏಜಲ್ಲಿ ಈ ಏಜು, ಗೋಲ್ಡನ್ ಏಜಲ್ಲಿ ಕಾಲೇಜು ಅಂತ ಒಂದು ಹಾಡು ಮಾಡಿರ್ತಾರೆ. ಅದ್ಭುತ ಸಾಂಗ್ ಅದೂ ಎಲ್ಲ. ಆ ಟೈಮಲ್ಲಿ ಹಂಸಲೇಖ ಅವ್ರು ರವಿ ಸರ್ ಹೆಂಗಿದ್ರು ಆ ಪೀಕಲ್ಲಿ ಅಂತ ಹೇಳೋದು ನಿಮಗೆ ಗೊತ್ತು, ಒಳ್ಳೊಳ್ಳೆ ಹಾಡೇ ಮಾಡಿರ್ತಾರೆ. ಬಟ್ ರವಿ ಸರ್ ಕಲಾವಿದ ಪ್ರಾಜೆಕ್ಟ್ ಮಾಡಿದ್ದರಿಂದ ಅದು ಹಂಗೆ ಉಳಿತು. ಆ ಹಾಡೆಲ್ಲ ರವಿ ಸರ್ ಹತ್ರ ಇವತ್ತಿಗೂ ಇದೆ, ನಮಗೆ ಕೇಳೋಕ್ಕೆ ಅದು ಆಗ್ತಿಲ್ಲ. ಅವ್ರು ಬಿಡುಗಡೆ ಮಾಡ್ತಾರೆ, ಕೇಳ್ಬೋದು. ಅದೇ ರೀತಿ ನನಗೆ ಕೆ ಕಲ್ಯಾಣ್ ಸರ್ ಒಂದು ಮಾತಾಡಿದರು, ಇದೊಂದು ಉತ್ತಮ ಮಾಹಿತಿ. ದಿಗ್ಗಜರು ಸಿನಿಮಾದಲ್ಲಿ ಬರುತ್ತಲ್ಲ ಹಾಡು, ಕೋಮಲೆ ಕೋಮಲೆ, ಆ ಹಾಡು ಕೂಡ ಕಾಲೇಜ್ ಸಿನಿಮಾಕ್ಕೆ ಮಾಡಿದ್ದೆ ಅಂತ ಒಂದು ವಿಷಯ ಇದೆ, ಸುದ್ದಿ ಇದೆ, ನಿಜ ಕೂಡ ಅದು. ಕಾಲೇಜಿಗೆ ಮಾಡಿದಂಥ ಹಾಡನ್ನೇ ಡಿ ಬಾಬು ಅವರು ಆ ಸಿನಿಮಾ ಡಿಸ್ಕಂಟಿನ್ಯೂ ಆದ್ದರಿಂದ ದಿಗ್ಗಜರಿಗೆ ಹಾಕೊಂಡ್ರು. ಎಂಥ ಸಾಲುಗಳು ಬರೆದ್ರು, ವಿಷ್ಣುದಾದ ಅದರಲ್ಲಿ ಅದ್ಭುತವಾಗಿ ಮಾಡಿದರು. ಏನು ಹಾಡುಗಳು, ಏನು ಸಾಂಗ್ ಅದು. ನಾನನ್ನ ಕಣ್ಣನ್ನು ಮುಚ್ಚಲೆ, ಈಗ ಲೋಕವೆಲ್ಲೆಡೆ ಕತ್ತಲೆ, ನೀನುಟ್ಟ ಬಟ್ಟೆ ಒಳಗೆ ಕತ್ತಲೆ, ಆ ಕತ್ತಲೆದ್ರು ನೀ ಬೆತ್ತಲೆ ಅಂತ. ಶೃಂಗಾರ ಬರೆಯೋದು ಅಂದರೆ ಹೀಗೆ ಟಚ್ ಮಾಡಿ ಬಿಡೋದು ಶೃಂಗಾರನ ಅಂತದ್ದು ಹಂಸಲೇಖ ಅವರು ಅದ್ಭುತ ಬರೆದಿದ್ದರು. ಅದು ದಿಗ್ಗಜರಿಗಾಯಿತು ಹಾಡು. ಈ ರೀತಿ ಎಷ್ಟೋ ಹಾಡುಗಳು ಬೇರೆಕ್ಕೆ ಹೋಗಿದ್ದು ಇದೆ. ಆ ಥರ ತುಂಬ ನಾನು ಕೇಳ್ಪಟ್ಟಿದ್ದೆ. ಸುಂದರ ಲೋಕ ಅಂತೇಳೋ ಸಿನಿಮಾದ ಹಾಡುಗಳು ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅಂತೇಳೋ ಸಿನಿಮಾಗೆ ಬಂತು. ಈ ಥರ ಎಲ್ಲ ಆಗಿದೆ. ಅದು ಆ ಟೈಮಲ್ಲಿ ಅವ್ರಿಗಿರುವಂಥ ಆ ಒಂದು ವಾತಾವರಣದಲ್ಲಿ ಏನಾಗುತ್ತೆ ಅದಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಯಾವುದು ಬೇಕು ಅಂತ ರಿಜೆಕ್ಟ್ ಆಗಲ್ಲ. ಈಗ ಸಿಪಾಯಿಯಲ್ಲಿ ನಿಮ್ಗೆ ಗೊತ್ತು, ನನ್ನ ಕೈ ಹಿಡಿದಾಕೆ ಅಂತ ಹೇಳೋ ಹಾಡು, ಆಮೇಲೆ ಬಂಗಾರದ ಒಮ್ಮೆ ಪ್ಯಾಥೋ ಸಾಂಗ್, ಅದು ಎರಡೂ ಫಸ್ಟ್ ಮಾಡಿದ್ರು. ಆಮೇಲೆ ಯಾರಿಗೆ ಬೇಕು ಈ ಲೋಕ ಅದು ಹಾಡು ಮಾಡಿದ್ಮೇಲೆ ಅದನ್ನ ಬಿಟ್ಟರು. ಹಂಗೆ ರಿಜೆಕ್ಟ್ ಅಲ್ಲ, ಯಾವುದೂ ರಿಜೆಕ್ಟ್ ಆಗುವಂಥ ಹಾಡುಗಳು ಯಾವುದೂ ಇಲ್ಲ, ಎಲ್ಲ ಬ್ಯೂಟಿಫುಲ್ ಸಾಂಗ್ಗಳೇ. ಅದು ಹಂಸಲೇಖ ಅವ್ರದ್ದು ಅಂತಲ್ಲ, ಯಾರ್ದು ಅಷ್ಟೇ ರಿಜೆಕ್ಟು ಅಂತ ಹೇಳಿದ್ರೆ ಅದು ವರ್ಡ್ ಯೂಸ್ ಮಾಡಬಾರ್ದು, ಅದ್ಭುತ ಸಾಂಗ್ಗಳೇ ಎಲ್ಲನೂ. ಆದರೆ ಅಲ್ಲಿ ಕೆಲವೊಂದು ಆ ಒಂದು ವಾತಾವರಣದಲ್ಲಿ ಏನಾಗುತ್ತೋ ಆ ಸಿನಿಮಾ ಮಾಡದೇ ಇದ್ದಾಗ ಇದಾಗುತ್ತೆ ಅಷ್ಟೇ. ಹಾಗಾಗಿ ಕಾಲೇಜ್ ಸಿನಿಮಾದ ಬಗ್ಗೆ ಹೇಳಿದೆ. ಇನ್ನು ಭಕ್ತ ಅಂಬರೀಷ ಬಗ್ಗೆ ಕೇಳಿದಿರಿ ಇದರಲ್ಲಿ ಕಮೆಂಟಲ್ಲಿ. ಭಕ್ತ ಅಂಬರೀಷ ಅದು ರಾಮ್ಕುಮಾರ್ ಅವರ ಸೂಪರ್ದಲ್ಲಿದೆ ಹಾಡೋದು, ಅವರ ಒಂದು ಇದರಲ್ಲಿ ಪ್ರೊಡಕ್ಷನ್ಲಿದೆ ಹಾಡೋದು. ಹಾಗಾಗಿ ಅವರ ಹಂಸಲೇಖ ಅವ್ರಿಗೆ ಸಂಬಂಧ ಎಲ್ಲ ಮಾಡಿಕೊಟ್ಟು ಆಯ್ತದು. ಅದು ಹಾಡು ರೆಕಾರ್ಡಿಂಗ್ ಎಲ್ಲ ಮುಗಿದೋಗಿದೆ. ಅದೆಲ್ಲ ಕೇಳಿದ್ರೆ ಅಣ್ಣವರೆಲ್ಲ ಹಾಡಿರ್ತಾರೆ, ಅದ್ಭುತವಾಗಿರ್ತದೆ. ಏನು ಮಾಡೋದು, ನಮ್ಗೆ ಅದು ಕೇಳೋವಂಥ ಒಂದು ಅದೃಷ್ಟ ಇಲ್ಲ ಅನ್ಕೋತೀನಿ. ಆದರೆ ಮುಂದಕ್ಕೆ ಏನಾದರೂ ಬಿಡುಗಡೆ ಮಾಡಿ, ಈಗ AI ಬಂದಿದೆ, ಅಲ್ಲೇನಾದರೂ ಅಣ್ಣವ್ರನ್ನ ಟೆಕ್ನಾಲಜಿಲಿ ತಂದು ಆ ಥರ ಮಾಡಿದಾಗ ನೋಡ್ಬೋದು. ಬಟ್ ಹಾಡಂತೂ ಅಲ್ಲ, ಅದು ಒರಿಜಿನಲ್ ಹಾಡು, ಲೈವ್ ರೆಕಾರ್ಡಿಂಗ್ ಅದ್ಭುತವಾಗಿ ಮಾಡಿದರು. ಈ ರೀತಿ ಈ ಒಂದು ಕಾಲೇಜ್ ಸಿನಿಮಾ ನಿಂತು ಕಲಾವಿದ ಮಾಡಿ ಆ ಹಾಡುಗಳು ಯಾವುದು ಅಂತ ನಿಮ್ಗೆ ಹೇಳಬೇಕಿತ್ತು. ಕಲಾವಿದದ ಬಗ್ಗೆ ಇನ್ನೊಂದಿನ ಮಾತಾಡ್ತೀನಿ. ಅದ್ಭುತ ಮೇಕಿಂಗ್ ಇರೋ ಸಿನಿಮಾ, ಅದು ಅಷ್ಟು ಓಡಿಲ್ಲ. ಬಟ್ ಅದರಲ್ಲಿ ರವಿ ಸರ್ ಯೂಸ್ ಮಾಡಿದಂಥ ಟೆಕ್ನಾಲಜಿ ಇದೆಯಲ್ಲ, ಮೊದಲ ಡಾಲ್ಬಿ ಕನ್ನಡ ಸಿನಿಮಾ ಅದು, ಡಾಲ್ಬಿ ಸೌಂಡ್ ಅಳವಡಿಕೆಯ ಸಿನಿಮಾ ಕನ್ನಡದ ಮೊದಲು. ಇದು ಒಳ್ಳೆ ಮಾಹಿತಿ ಇದು. ಹಾಗಾಗಿ ಕಲಾವಿದ ಹಾಡುಗಳು ಕೇಳಿ, ದಿನ ಕೇಳ್ತಿರ್ತೀರಿ, ಇನ್ನೊಮ್ಮೆ ಕೇಳಿ ಎಂಜಾಯ್ ಮಾಡಿ.
ಮುಂದಿನ ದಿನ ಇನ್ನೊಂದು ಮಾಹಿತಿಯೊಂದಿಗೆ ಬರ್ತೀನಿ. ಓಕೆನಾ? ಥ್ಯಾಂಕ್ ಯು.